ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಶ್ವೇತಾ ಪದ್ಮಕುಮಾರ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು 9 o'clock ಆಗಿದೆ. ಇದು ಥರ್ಸ್ಡೇ ಮತ್ತು ಫ್ರೈಡೇ ಲಾಗು, ಈ 2 days ಲಾಗ್ ಇದು. ಇವತ್ತು ನಮ್ಮ ಊರಿಗೆ ಹೋಗೋಣ ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗ್ 6 o'clock ಎದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಹಾಗೆಯೇ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಯವ್ರ ಜೊತೆನೇ ಬರ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಗೊರಗುಂಟೆಪಾಳ್ಯದಲ್ಲಿ ಬಸ್ ಹತ್ತಿಸ್ತೀನಿ, ಅಲ್ಲಿಂದ ಹೋಗಿವೆ ಬಾ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಜೊತೆನೇ ಬರ್ತಿದ್ದೀನಿ. ಫೇಸ್ಬುಕ್ಕಲ್ಲಿ ಒಬ್ಬರು ಕೇಳ್ತಾಯಿದ್ರು ನಿಮ್ಮ ಊರು ಯಾವುದು ಅಂತ ಹೇಳಿ. ಹಸ್ಬೆಂಡ್ ಊರು ಬೆಂಗಳೂರು, ನನ್ನನ್ನು ಮದುವೆ ಮಾಡಿಕೊಟ್ಟಿರೋದು ಬೆಂಗಳೂರಿಗೆ, ನಾನಿರೋದು ಬೆಂಗಳೂರಲ್ಲಿ. ಅಂದರೆ ತಾಯಿ ಮನೆ ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು, ದೇವಲಾಪುರದ ಹತ್ರ ಒಂದು ಹಳ್ಳಿಯವರು ನಾವು. ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಮ್ಮೂರಿನಲ್ಲೇ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹಳ್ಳಿ ಆಗಿದ್ದರಿಂದ ನನಗೆ ಬೆಂಗಳೂರು ಅಂದರೆ ಅಷ್ಟು ಇಷ್ಟ ಆಗಲ್ಲ. ನಮ್ಮೂರು ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ನಮ್ಮೂರಿಗೆ ಹೋಗೋದು ಅಂದರೆ ತುಂಬಾ ಖುಷಿಯಿಂದ ಹೊರಡ್ತೀನಿ. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಎಲ್ಲಾದರೂ ಹೋಗೋಣ ರೆಡಿಯಾಗು ಅಂದರೆ ಲೇಟ್ ಮಾಡ್ತೀಯಾ, ಅದೇ ನಿಮ್ಮೂರಿಗೆ ಹೋಗೋದಾದರೆ ಎಷ್ಟು ಬೇಗ ಎದ್ದು ರೆಡಿ ಆಗಿಬಿಡ್ತೀಯ ನೋಡು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಏನಂದರೆ ನಮ್ಮೂರಿಗೆ ಹೋದರೆ ನನಗೆ ಬೆಂಗಳೂರಿಗೆ ಬರೋಕ್ಕೆ ಮನಸ್ಸಿರಲ್ಲ. ನಮ್ಮ ಮನೆಯವ್ರು ಎಷ್ಟೇ ಫೋನ್ ಮಾಡ್ತಿದ್ರು ಬಾ ಬಾ ಅಂತ ಹೇಳ್ತಾಯಿದ್ರು, ಇವತ್ತು ನಾಳೆ ಅಂತ ಹೇಳಿ ಒಂದು ವಾರ ಕಳೆದೇ ಬಿಡ್ತೀನಿ. ಯಾಕಂದರೆ ನಮ್ಮೂರಂದರೆ ನನಗೆ ಅಷ್ಟು ಇಷ್ಟ. ಊರಿಗೆ ಹೋದರೆ ಬರೋದಕ್ಕೆ ಮನಸ್ಸಿರಲ್ಲ. ನಂತರನೇ ನಿಮಗೂ ಯಾರಿಗಾದ್ರೂ ಅನಿಸುತ್ತಾ? ನಾಗಮಂಗಲ ರೀಚ್ ಆಗೋಷ್ಟರೊಳಗಡೆ ನಮ್ಮಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ಬಂದಿದ್ದರು. ಆಮೇಲೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಡು ನಮ್ಮ ಊರಿಗೆ ರೀಚ್ ಆದ್ವಿ. ಇದು ನೆಕ್ಸ್ಟ್ ಡೇ ಶುಕ್ರವಾರದ ಬ್ಲಾಗು. ನಮ್ಮಮ್ಮ, ನಾನು ಮತ್ತು ಮೊಮ್ಮಗ ಇಬ್ಬರು ಬರ್ತಾರೆ ಅಂತ ಹೇಳಿ ಚಕ್ಲಿಗೆಲ್ಲ ಮಿಲ್ ಮಾಡಿಸಿ ಇಟ್ಟಿದ್ರು. ಅವ್ರಿಗೆ ಕಾಲು ನೋವಿದ್ರೂ ಸಹ ನನ್ನ ಮೊಮ್ಮಗನಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅಮ್ಮ ನಾನು ಇಬ್ಬರು ಸೇರಿಕೊಂಡು ಚಕ್ಲಿ ಎಲ್ಲ ಮಾಡ್ಕೊಂಡ್ವಿ. ಹಾಗೆಯೇ ಅವತ್ತು ನೈಟು ನಮ್ಮೂರಲ್ಲಿ ಉತ್ಸವನ ಮಾಡಿಸ್ತಾಯಿದ್ರು. ಸರಿ ನಾನು ಪೂಜೆನ ಮಾಡಿಸೋಣ ಎಲ್ಲ ದೇವ್ರುಗಳಿಗೂ ಅಂತ ಹೇಳಿ ನಮ್ಮೂರಿನ ದೇವ್ರುಗಳಿಗೆಲ್ಲ ಪೂಜೆನ ಮಾಡಿಸ್ದೆ. ನಮ್ಮೂರಲ್ಲಿ ಯಾವುದೇ ಒಂದು ಮದುವೆ ಮಾಡೋಕ್ಕೂ ಮುಂಚೆ ನಮ್ಮೂರಿನ ದೇವ್ರುಗಳನ್ನೆಲ್ಲ ಉತ್ಸವ ಮಾಡಿಸಿ ದೇವ್ರನ್ನ ಎತ್ತಿಸ್ತಾರೆ. ರಾತ್ರಿ ಟೈಮು ಎಲ್ಲ ದೇವಸ್ಥಾನಗಳದ್ದು ಲೈಟ್ ಆನ್ ಮಾಡಿರ್ತಾರೆ, ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ನನ್ನ ಮಗ ಅಂತೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ದ. ಮನೆಗೆ ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ದ. ಯಾಕೆಂದರೆ ರಾತ್ರಿ ಟೈಮು ಬೆಂಕಿ ಹಾಕ್ಕೊಂಡು ತಮಟೆ ಎಲ್ಲ ಬಡಿತಾ ಇರ್ತಾರೆ. ಆ ತಮಟೆ ಶಬ್ದಕ್ಕೆ ಎಲ್ಲರೂ ರಂಗ ಕುಣಿತಾ ಇರ್ತಾರೆ. ಆ ಕುಣಿತಾ ಇರೋದು ನೋಡ್ಬಿಟ್ಟು ಅವನು ಕುಣಿಯೋಕ್ಕೆ ಹೋಗ್ತಾ ಇದ್ದ. ಅದನ್ನೆಲ್ಲ ನೋಡಿಕೊಂಡು ಹೋಗೋದು ಬೇಡ, ಇಲ್ಲೇ ಇರೋಣ ಅಮ್ಮ ಅಂತ ಹೇಳ್ತಾ ಇದ್ದ. ಆ ದೇವಸ್ಥಾನದಲ್ಲೆಲ್ಲ ಹೂವು ಕೀಳಕ್ಕೆ ಹೋಗೋದು, ಆ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇದ್ದ. ಸರಿ ಅಂತ ಹೇಳಿ ಬಾ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಎಲ್ಲ ದೇವ್ರುಗಳಿಗೂ ಪೂಜೆ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡೋದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಯಾರಾದರೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಥ್ಯಾಂಕ್ ಯು ಆಲ್.